ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗುರುವಾರ ಸಚಿವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆಯಂತೆ. ಆ ಮೀಟಿಂಗ್ ನಲ್ಲಿ ಕೆಲ ಚರ್ಚೆ ಆಗಬಹುದು. ಎಲ್ಲಾ ಸಚಿವರಿಗೆ ಬ್ರೇಕ್ಫಾಸ್ಟ್ಗೆ ಕರೆದಿರುವಂತ ಸಿದ್ದರಾಮಯ್ಯ ಹಾಗಾದ್ರೆ ರಾಜೀನಾಮೆ ಕೊಡೋದು ಕನ್ಫರ್ಮ? ವಿದಾಯದ ಬ್ರೇಕ್ಫಾಸ್ಟ್ ಕೊಡ್ತಿರುವಂತ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಬಳಿಕ ಚರ್ಚೆ ನಡೆಸಿ ರಾಜೀನಾಮೆ ಘೋಷಣೆ ಮಾಡಲಿದ್ದಾರಂತೆ ಸಿದ್ದರಾಮಯ್ಯನವರು. ನೋಡಿ, ಈ ಕ್ಷಣದ ಬಿಗ್ ಅಪ್ಡೇಟ್ ಇದು. ಗುರುವಾರ ಸಚಿವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುತ್ತೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ, ವಿದಾಯದ ಮೀಟಿಂಗ್. ಸಿಎಂ ಆಗಿ ಸಚಿವರಿಗೆ ಕೊಡ್ತಾ ಇರುವಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ, ಇದು ಕೊನೆಯದು ಅಂತ ಹೇಳಲಾಗ್ತಾ ಇದೆ. ಕಾರಣ ಸಿದ್ದರಾಮಯ್ಯನವರು ಹಾಗಾದ್ರೆ ರಾಜೀನಾಮೆ ಕೊಡೋದು ಫಿಕ್ಸ್ ಅಂತ ಅವ್ರಿಗಾಗ್ಲೇ ಹೇಳಿದ್ರು. ನಾನು 28ನೇ ತಾರೀಕು ಡಿಸೈಡ್ ಮಾಡ್ತೀನಿ. ಒಳಗೊಳಗೆ ಬೇರೆ ಬೇರೆ ರೀತಿಯ ಡ್ರಾಮಾ ಅದೆಲ್ಲ ಸಿದ್ದರಾಮಯ್ಯನವರಿಗೆ ತರುವಂತ ವಿಚಾರಗಳಲ್ಲ, ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟ ವಿಚಾರಗಳಲ್ಲ. ಅವ್ರು ಒಂದು ರೀತಿಯಾಗಿ ಅವ್ರ ರಾಜಕಾರಣನೇ ಬ್ಯೂಟಿಫುಲ್ ರಾಜಕಾರಣ. ಒಳಗೊಳಗೆ ನನ್ನ ಮಗನಿಗೆ ಆ ಸ್ಥಾನ ಕೊಡಬೇಕು, ಈ ಸ್ಥಾನ ಕೊಡಬೇಕು, ಇಲ್ಲ ನಾನು ಕೆಳಗಿಳಿಯಲ್ಲ, ನೋ, ಆ ಥರ ಮಾಡಿದಂಥ ವ್ಯಕ್ತಿನೇ ಅಲ್ಲ ಅವರು. 28ನೇ ತಾರೀಕು ತಮ್ಮ ನಿರ್ಧಾರ ತಿಳಿಸ್ತೀವಿ ಅಂತ ಹೇಳಿದ್ರು. ಅಷ್ಟರ ಒಳಗೇನೆ ಈಗ ನೋಡಿ, ಗುರುವಾರ ಸಚಿವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇವತ್ತು ಬುಧವಾರ, ನಾಳೆ ಗುರುವಾರ, ನಾಳೆ ಮೀಟಿಂಗ್ ಇರುತ್ತೆ, ಬ್ರೇಕ್ಫಾಸ್ಟ್ ಇರುತ್ತೆ. ಇವತ್ತಿಗಾಗಲೇ ಕೆಲ ಸಚಿವರು ತಮ್ಮ ಆಪ್ತರ ಜೊತೆಗೆ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ನೋಡ್ರಪ್ಪ, ಹೈಕಮಾಂಡ್ ಹಿಂಗೆ ಹೇಳಿದೆ, ರಾಜ್ಯಸಭೆಗೆ ಬನ್ನಿ ಅಂತ ಕರೀತಿದ್ದಾರೆ. ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ನನ್ನನ್ನು ಕರೀತಿದ್ದಾರೆ. ಹಾಗಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಇನ್ನು ಮುಂದೆ ಸಿಎಂ ಯಾರು ಅಂತ ಬಂದಾಗ ನಾನು ನನಗೆ ಬೇಕಾದವ್ರ ಹೆಸರು ಏನು ಹೇಳಿದ್ದೀನಿ ನಿಜ, ಬಟ್ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಅದ್ರ ಬಗ್ಗೆನೂ ಕೂಡ ಗೊತ್ತಿಲ್ಲ. ಹಾಗಾಗಿ ಎಲ್ಲವೂ ಬದಲಾವಣೆಗಳು ಆಗುವಂತ ಒಂದಷ್ಟು ಲಕ್ಷಣಗಳು ಕಾಣಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಎಂದೋ ಆಗ್ಬೇಕಾಗಿತ್ತು ಬದಲಾವಣೆ, ಬಟ್ ಈಗ ಜನರಿಗೆ ಅರ್ಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಶುರುವಿನಲ್ಲೇ 50-50 ಇದು ಅಂತ ಹೇಳಿದ್ರೆ, 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಡಿ.ಕೆ. ಶಿವಕುಮಾರ್ ಅಂದಿದ್ರೆ ಜನರಿಗೊಂದು ಮೆಂಟಲಿ ಪ್ರಿಪರೇಷನ್ ಇರ್ತಾ ಇತ್ತು. 2.5 ವರ್ಷ ಸಿದ್ದರಾಮಯ್ಯ ಇರ್ತಾರೆ, ತದನಂತರದಲ್ಲಿ ಡಿ.ಕೆ. ಬರ್ತಾರೆ ಅಂತ. ಬಟ್ ಈಗ ಇದ್ದಕ್ಕಿದ್ದಂತೆ 3 ವರ್ಷ ಆದ ತಕ್ಷಣ ನೀವು ಚೇಂಜಸ್ ಮಾಡ್ತೀರಾ ಅಂದ್ರೆ, ಮೊದಲಿಂದ ಹೇಳ್ತಾ ಇದ್ರಿ ಯಾವ ಪವರ್ ಶೇರಿಂಗ್ ಒಪ್ಪಂದನೂ ಇಲ್ಲ ಹಾಗೆ ಹೀಗೆ ಅಂತ. ಈಗ ಇದ್ದಕ್ಕಿದ್ದಂತೆ ಹಿಂಗ ಅಂದಾಗ ಸಾಕಷ್ಟು ಸಮುದಾಯಗಳ ವೋಟ್ ಬ್ಯಾಂಕ್ ಮೇಲೆ ಎಫೆಕ್ಟ್ ಬಿದ್ದೇ ಬೀಳುತ್ತೆ. ಕಾರಣ ಸಿಟ್ಟಿಂಗ್ ಸಿಎಂನ ಕೆಳಗಿಳಿಸಿದಾಗ, ಹಿಂದೆ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಾಗ್ಲೂ ಅದೇ ರೀತಿ ಬಿಜೆಪಿಗೆ ಡ್ಯಾಮೇಜ್ ಆಯ್ತು. ಆ ಸ್ಥಾನಕ್ಕೆ ಬೊಮ್ಮಾಯಿ ಅವ್ರನ್ನ ತಂದು ಕೂರಿಸಿದ್ರು ಕೂಡ, ಎಷ್ಟೇ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅದ್ಯಾವುದೂ ವರ್ಕೌಟ್ ಆಗಲಿಲ್ಲ. ಹಾಗಾಗಿ ಸಿಟ್ಟಿಂಗ್ ಸಿಎಂನ ಕೆಳಗಿಳಿಸಿದಾಗ ಆಗಿರುವಂಥ ಡ್ಯಾಮೇಜ್ಗಳು ಏನಿದೆ ಪಕ್ಷಕ್ಕೆ ಎಚ್ಚೆತ್ಕೊಳ್ಳೋದಕ್ಕೆ ಅಥವಾ ಅವರು ಆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಬೇಕು. ಜನರು ಚೇಂಜ್ ಆಗ್ಬಿಡ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದಿದ್ದೇ ಆದ್ರೆ ಕಾಂಗ್ರೆಸ್ ಇನ್ನೂ ಅದೆಷ್ಟು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಸದ್ಯಕ್ಕೆ 3 ವರ್ಷ ಈಗೇನು 2023ರಲ್ಲಿ ಗೆದ್ರು, ಈ 3 ವರ್ಷ ಗ್ಯಾರಂಟಿಗಳನ್ನ ಕೊಟ್ಟರು, ಜನರ ಮನ ಗೆದ್ರು. ಈಗ ನುಡಿದಂತೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಎಲ್ಲ ಮೊನ್ನೆ ಸಾಧನಾ ಸಮಾವೇಶ ಕೂಡ ಆಯಿತು. ಸಿದ್ದರಾಮಯ್ಯನವರ ನೇತೃತ್ವವನ್ನ ಇಷ್ಟಪಟ್ಟಂತ ಜನತೆ ಆ ಜಾಗಕ್ಕೆ ಬೇರೆ ವ್ಯಕ್ತಿಯನ್ನ, ಅದರಲ್ಲೂ ಕೂಡ ಇದ್ದಕ್ಕಿದ್ದಂತೆ ಚೇಂಜ್ ಮಾಡ್ತೀರಿ ಅಂದಾಗ ಜನರು ಒಪ್ಕೊಳ್ಳಲ್ಲ. ಹಿಂದೆ ಆಗಿದ್ದು ಕೂಡ ಅದೇ, ಕಾಂಗ್ರೆಸ್ಸಿಗೆ ಆಗ್ಲಿ ಅಥವಾ ಬಿಜೆಪಿಗೆ ಆಗ್ಲಿ ಡ್ಯಾಮೇಜ್ ಆಗಿದೆ, ಪೆಟ್ಟು ತಿಂದಿದ್ದಾರೆ. ಬಟ್ ಹೈಕಮಾಂಡ್ ನಾಯಕರು ಯಾಕೆ ಇಂಥ ಬದಲಾವಣೆಗೆ ಕೈ ಹಾಕಿದ್ದಾರೆ? ಅದು ಡಿ.ಕೆ. ಶಿವಕುಮಾರ್ ಅವರು ಪ್ರಬಲ ಆಕಾಂಕ್ಷಿ ಅನ್ನುವಂಥ ಕಾರಣಕ್ಕೆ ಅವ್ರನ್ನ ಆ ಜಾಗಕ್ಕೆ ತಂದು ಕೂರಿಸೋದಕ್ಕೆ ಈ ರೀತಿ ಮಾಡ್ತಿದ್ದಾರಾ? ಅವ್ರು ಪಟ್ಟು ಹಿಡಿದಿರೋದ್ರಿಂದ, ಅಥವಾ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದೇ ಆದ್ರೆ ಅಚ್ಚರಿಯ ವ್ಯಕ್ತಿಯನ್ನ ಸಿಎಂ ಮಾಡಬಹುದಾ? ಹೇಳೋದಕ್ಕಾಗಲ್ಲ ಹೈಕಮಾಂಡ್ ನಿರ್ಧಾರ ಏನು ಅಂತ. ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವ ರೀತಿ ಮನವೊಲಿಸ್ತಾರೆ? ಸಿದ್ದರಾಮಯ್ಯನವರಿಗೆ ಈಗಾಗಲೇ ಅವ್ರಿಗೆ ಹೇಳಿದ್ದಾಗಿದೆ, ನೀವು ರಾಜ್ಯಸಭೆಗೆ ಬನ್ನಿ ಅಂತ. ಅವ್ರಂಥದ್ದೇನು ಕಂಡೀಷನ್ಸ್ ಬೇಡಿಕೆಗಳನ್ನ ಇಟ್ಕೊಂಡಿಲ್ಲ. ಕಾರಣ ಅದಕ್ಕೆ ಹೇಳೋದು, ಸಿದ್ದರಾಮಯ್ಯನವರು ಬೇರೆ ರಾಜಕಾರಣಿಗಳಂತೆ, ಬೇರೆ ಸಿಎಂಗಳಂತೆ ಅಲ್ಲ. ಒಂದು ಸಿಎಂ ಸಿಟ್ಟಿಂಗ್ ಸಿಎಂ ಆಗಿರ್ತಾರೆ ಅಂದ್ರೆ ಸಾಕಷ್ಟು ಬೇಡಿಕೆಗಳಿರುತ್ತೆ.
ಬಟ್ ಸಿದ್ದರಾಮಯ್ಯನವ್ರದ್ದು ಅಂಥದ್ದೇನೂ ಇಲ್ಲ. ನನ್ನ ಮಗನಿಗೆ ಅಂತ ಸ್ಥಾನ ಕೊಡಿ, ಅವ್ರನ್ನ DCM ಮಾಡಿ, ಅವರಿಗಿಂತ ಸ್ಥಾನ ಕೊಟ್ರೆ ಅಥವಾ ಮುಂದಿನ ದಿನಗಳಲ್ಲಿ ನನ್ನ ಮೊಮ್ಮಗನಿಗೆ ನೀವು ರಾಜಕಾರಣದಲ್ಲಿ ಒಂದಷ್ಟು ಏನಾದರೂ ಸ್ಥಾನಮಾನ ಕೊಟ್ರೆ ಅಂಥದ್ದು ಯಾವ ಡಿಮ್ಯಾಂಡ್ಸು ಸಿದ್ದರಾಮಯ್ಯ ಇಟ್ಟಿಲ್ಲ. ಅವರಾಯ್ತು, ಅವ್ರ ರಾಜಕಾರಣ ಆಯ್ತು. ಸಿದ್ದರಾಮಯ್ಯನವರ ಬ್ಯೂಟಿಫುಲ್ ರಾಜಕಾರಣ ಅದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ನಿನ್ನೆಯಿಂದ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಗುರುವಾರ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ಸಚಿವರಿಗೆ. ಅದು ವಿದಾಯದ ಮೀಟಿಂಗ್ ಆಗುತ್ತಾ? ಸದ್ಯಕ್ಕೆ ಏನೇನು ಬೆಳವಣಿಗೆಗಳಾಗ್ತಾ ಇದೆ? CM ಸ್ಥಾನಕ್ಕೆ DK ಶಿವಕುಮಾರ್ ಅವರ ಹೆಸರೇ ಓಡಾಡ್ತಿದ್ಯಾ? ಬೇರೆ ಅಚ್ಚರಿ ಹೆಸರು ಯಾವುದಾದ್ರೂ ಇದೆಯಾ? ಕುತೂಹಲಕ್ಕೆ ಕಳೆದ 5 ತಿಂಗಳಿಂದ ಚರ್ಚೆ ಆಗ್ತಿದ್ದಂತಹ ನಾಯಕತ್ವ ಗೊಂದಲ ವಿಚಾರಕ್ಕೆ ನಿನ್ನೆ ಅಂತಿಮವಾಗಿ ತೆರೆ ಬೀಳುವಂತಹ ತೆರೆ ಹಾಕುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ನಿನ್ನೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರನ್ನ ಇಬ್ಬರನ್ನ ದೆಹಲಿಗೆ ಕರೆಸಿಕೊಂಡು ಮಾತುಕತೆ ಆಡಿದಂತಹ ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ಒಂದು ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ. ಅದಕ್ಕೆ ನೀವಿಬ್ಬರು ಕೂಡ ಬದ್ಧರಾಗಿರಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಡ್ತು. ಸಿದ್ದರಾಮಯ್ಯ ಈಗಾಗಲೇ 3 ವರ್ಷ ಮುಖ್ಯಮಂತ್ರಿಯಾಗಿ ಕಂಪ್ಲೀಟ್ ಆಗಿರೋದ್ರಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅನ್ನುವಂತ ಒಂದು ತಾಕೀತನ್ನ ಮಾಡಿದ್ರು. ಸಿದ್ದರಾಮಯ್ಯ ಅವರು ಅದನ್ನ ಯಥಾವತ್ತಾಗಿ ರಾಹುಲ್ ಗಾಂಧಿ ಅವರ ಆದೇಶವನ್ನ ಒಪ್ಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ನಿನ್ನೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಬಂದಾಗಲೂ ಕೂಡ ಸಿದ್ದರಾಮಯ್ಯ ಅವರು ಇದನ್ನ ಓಪನ್ ಆಗಿ ಹೇಳಿ ಅನ್ನುವಂಥದ್ದನ್ನ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವ್ರಿಗೆ ಕೊಟ್ಟಿದ್ರು. ಆದ್ರೆ ಮಾಧ್ಯಮಗಳು ಇದನ್ನ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ಬೋದು, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡಿದಂತಹ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಇಬ್ರು ಕೂಡ ಅದನ್ನ ಮುಚ್ಚಿಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಇದಕ್ಕೆ ಸಿದ್ದರಾಮಯ್ಯ ಅವರು ಆಕ್ಷೇಪವೂ ಕೂಡ ಇತ್ತು. ಈ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿಲುವು ತೆಗೆದುಕೊಂಡಿದ್ದೋ ಅದಕ್ಕೆ ನಾವಿಬ್ರು ಕೂಡ ಬದ್ಧರಾಗಿದ್ದೀವಿ, ಇದನ್ನ ಮುಚ್ಚಿಡುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಸುದ್ದಿಗೋಷ್ಠಿ ಬಳಿಕವೂ ಕೂಡ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರ ಗಮನಕ್ಕೆ ತಂದರು. ಇದೆಲ್ಲ ಬಿಟ್ರೆ ಈಗ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ನಾಳೆ ಸಿದ್ದರಾಮಯ್ಯ ಅವರು ಸಚಿವರುಗಳ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸಿದ್ದರಾಮಯ್ಯ ಅವರ ನಿವಾಸ ಕಾವೇರಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲಾ ಸಚಿವರು ಕೂಡ ಖುದ್ದು ಹಾಜರಿರಬೇಕು ಅನ್ನುವಂತ ಒಂದು ಸೂಚನೆಯನ್ನ ಒಂದು ಆಹ್ವಾನವನ್ನ ಕೊಟ್ಟಿದ್ದಾರೆ. ಅದು ಸೂಚನೆ ಅಂತಲ್ಲ, ಬಂದವರು ಬರ್ಬೋದು, ಬರದೇ ಇರೋರು ಕೂಡ ಯಾವುದೇ ಸಮಸ್ಯೆ ಏನಿಲ್ಲ. ಆದ್ರೆ ಆ ಸಭೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ಕಾರಣಕ್ಕೋಸ್ಕರ ಈ ನಿರ್ಧಾರವನ್ನು ಮಾಡಿತು, 2023 ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ ಬಳಿಕ ನನ್ನ ಮತ್ತೆ DK ಶಿವಕುಮಾರ್ ಅವರ ನಡುವೆ ಏನ್ ಮಾತುಕತೆ ಆಗಿತ್ತು, ಇವತ್ತು ದೇಶದ ಮತ್ತೆ ರಾಜ್ಯದ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ, ಮುಂದೆ ನಾವು ಯಾವ ರೀತಿಯಾಗಿ ಹೋಗ್ಬೇಕು, ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ಬೇಕು ಅನ್ನುವಂತಹ ಮಾತುಗಳನ್ನ ಹೇಳೋದಕ್ಕೆ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ತದಬಳಿಕ ವಿಧಾನಸೌಧ ಕ್ಯಾಬಿನೆಟ್ ಕೊಠಡಿಯಲ್ಲಿ ಮತ್ತೆ ಕ್ಯಾಬಿನೆಟ್ ಅನ್ನ ನಡೆಸ್ತಾರೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುವಂತಹ ಕೊನೆಯ ಕ್ಯಾಬಿನೆಟ್ ಸಭೆ ಆಗಿರುತ್ತೆ. ಆ ಸಭೆ ಆದ ಬಳಿಕ ನೇರವಾಗಿ ರಾಜಭವನ ಅಂದ್ರೆ ಲೋಕಭವನ, ಈಗ ನಾವೆಲ್ಲ ರಾಜಭವನ ಅಂತೀವಿ, ಈಗ ಕೇಂದ್ರ ಸರ್ಕಾರ ಅದನ್ನ ಲೋಕಭವನವಾಗಿ ಮಾರ್ಪಾಡು ಮಾಡಿದೆ. ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ತಮ್ಮ CM ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ಇಷ್ಟು ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಿದರೆ ಅದ್ರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಪಾಲನೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯ ಅವರು CM ಸ್ಥಾನವನ್ನ ಬಿಡುವಂತ ಒಂದು ಸಂದರ್ಭದಲ್ಲಿ ರಾಜ್ಯದ ರಾಜಕಾರಣದ ದೃಷ್ಟಿಯಿಂದ ಏನೆಲ್ಲ ಬದಲಾವಣೆಗಳು ಆಗ್ಬೇಕು ಅನ್ನುವಂಥದ್ದನ್ನು ಕೂಡ DK ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವ್ರ ಮುಂದೆ ಹೇಳಿದ್ದಾರೆ. ಅಂದ್ರೆ DK ಶಿವಕುಮಾರ್ ಅವ್ರಿಗೆ ಸಾಥ್ ಕೊಡುವಂತ ಒಂದು ರೀತಿಯಲ್ಲಿ ಹಾಗೂ DK ಶಿವಕುಮಾರ್ ಅವರ ಓವರ್ ಸ್ಪೀಡ್ ಅನ್ನ ಬ್ರೇಕ್ ಹಾಕುವಂತ ಒಂದು ರೀತಿಯಲ್ಲಿ ಹಾಗೂ ಸಮತೋಲನ ತೂಗಿಸ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ 4 DCM ಹುದ್ದೆಗಳು ಸೃಷ್ಟಿ ಆಗ್ಬೇಕು ಅನ್ನುವಂಥದ್ದು. ಅದರಲ್ಲಿ ಒಂದು ಲಿಂಗಾಯತ ಸಮುದಾಯಕ್ಕೆ, ಒಕ್ಕಲಿಗರೀಗ ಒಕ್ಕಲಿಗ ಸಮುದಾಯದವರು CM ಆಗ್ತದ್ರಿಂದ ಲಿಂಗಾಯತ ಸಮುದಾಯವು ಕೂಡ ಪ್ರಭಾವಿ ಆಗಿದೆ. ಹಾಗಾಗಿ ಆ ಸಮುದಾಯವನ್ನ ಹಿಡಿದಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕೂಡ DCM ಹುದ್ದೆ ಕೊಡಬೇಕು ಅನ್ನುವಂಥದ್ದು. ಇನ್ನ SC ಇಲ್ಲವೇ ST ಈ ಎರಡರಲ್ಲಿ ಒಬ್ಬರಿಗೆ DCM ಹುದ್ದೆ ಕೊಡಬೇಕು ಅಂತ. ಒಂದು ವೇಳೆ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರಾಗಿದ್ದೆ ಆದ್ರೆ SC ಸಮುದಾಯಕ್ಕೆ ಅದ್ರ ಪರಮೇಶ್ವರ್ ಅವರಾಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಇಬ್ಬರಲ್ಲಿ ಒಬ್ಬರಿಗೆ DCM ಪದವಿ ಕೊಡಬೇಕು ಅನ್ನುವಂಥದ್ದು. ಇನ್ನ ಕುರುಬ ಸಮುದಾಯಕ್ಕೂ ಕೂಡ ಒಂದು DCM ಹುದ್ದೆ ಸೃಷ್ಟಿ ಮಾಡಿ ಅವ್ರಿಗೆ ಅವಕಾಶ ಕೊಡಬೇಕು ಅಂತ. ಇದರಲ್ಲಿ ಯಾರಾಗ್ತಾರೆ ಅನ್ನುವಂತ ಒಂದು ಗೊಂದಲ ಈಗಲೂ ಕೂಡ ಇದೆ. ಆದ್ರೆ ಸಿದ್ದರಾಮಯ್ಯ ಅವರು ಈ CM ಸ್ಥಾನವನ್ನ ತ್ಯಾಗ ಮಾಡೋದ್ರಿಂದ ಸಹಜವಾಗಿ ಅವರ ಪುತ್ರನಿಗೆ ಈ ಅವಕಾಶ ಮಾಡ್ಕೊಡ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಅವರು ಅದು ಕ್ಲಾರಿಟಿ ಕೊಟ್ಟಿಲ್ಲ. ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಪ್ರಸ್ತಾಪ ಮಾಡಿದಂತ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಮತ್ತೆ ನನ್ನ ಪುತ್ರ
ಬದ್ಧನಾಗಿರ್ತೀವಿ ಅನ್ನುವಂಥದ್ದನ್ನ ಅಷ್ಟೇ ಹೇಳಿದ್ದಾರೆ. ಹೀಗಾಗಿ ಕುರುಬ ಸಮುದಾಯಕ್ಕೂ ಕೂಡ ಒಂದು ಅವಕಾಶ ಸಿಗುತ್ತೆ. ಇನ್ನು ಅಲ್ಪಸಂಖ್ಯಾತರ ಕೋಟದಲ್ಲಿ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಕ್ರಿಶ್ಚಿಯನ್ ಸಮುದಾಯದಲ್ಲಿರುವಂತಹ ಜಾರ್ಜ್ ಆಗಿರ್ಬೋದು, ಅದೇ ರೀತಿ ಯುಟಿ ಖಾದರ್ ಸ್ಪೀಕರ್ ಆಗಿರುವಂತಹ ಯುಟಿ ಖಾದರ್ ಅವರು ಮತ್ತೆ ಸರ್ಕಾರದ ಭಾಗವಾಗೋದಕ್ಕೆ ಆಸೆ ಪಡ್ತಿರೋದ್ರಿಂದ ಬಹುತೇಕ ಈ ಮೂವರಲ್ಲಿ ಒಬ್ಬರಿಗೆ ಡಿಸಿಎಂ ಹುದ್ದೆ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. 4 ಡಿಸಿಎಂ ಹುದ್ದೆಗಳು ಸೃಷ್ಟಿ ಆಗಬೇಕು. ಅದಕ್ಕೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬಳಿ ಇರುವಂತಹ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇರೆಯವ್ರಿಗೆ ಪೂರ್ಣಾವಧಿ ಕೆಪಿಸಿಸಿ ಫುಲ್ ಟರ್ಮ್ ಆಗಿ ಕೆಲಸ ಮಾಡುವಂತವ್ರಿಗೆ ಕೊಡಬೇಕು ಅಂತ ಸಲಹೆ ಬಹುತೇಕ ಸತೀಶ್ ಜಾರಕಿಹೊಳಿ ಅವರು ಬಹಳಷ್ಟು ದಿನಗಳಿಂದ ಆಸಕ್ತಿಯಿಂದ ಇದ್ರು. ಸತೀಶ್ ಜಾರಕಿಹೊಳಿ ಮತ್ತೆ ಈಶ್ವರ್ ಖಂಡ್ರೆ ಇಬ್ರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗೋದಕ್ಕೆ ಬಹಳಷ್ಟು ಆಸಕ್ತಿಯಿಂದ ಇದ್ರು. ಇವರು ಇಬ್ಬರಲ್ಲಿ ಒಬ್ಬರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಗುವಂತಹ ಒಂದು ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ತ್ಯಾಗ ಮಾಡಿದರ ಜೊತೆಗೆ ತಮ್ಮ ಆಪ್ತರಿಗೆ ಯಾವ ಸ್ಥಾನಮಾನಗಳನ್ನ ಕೊಡಿಸಬೇಕಾಗಿತ್ತೋ, ಪಕ್ಷದ ದೃಷ್ಟಿಯಿಂದ ಯಾವ ರೀತಿಯಾಗಿ ಜಾತಿ ಸಮೀಕರಣ ಆಗ್ಬೇಕಾಗಿತ್ತೋ ಆ ಜಾತಿ ಸಮೀಕರಣ ಮಾಡುವಂತಹ ಒಂದು ಕೆಲಸಗಳನ್ನ ಸಿದ್ದರಾಮಯ್ಯ ಅವರು ಮಾಡಿ ಬಂದಿದ್ದಾರೆ. ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರು ಎಲ್ಲೆಲ್ಲೇ ಠಿಕಾಣೆ ಹಾಕಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮತ್ತೆ ಯಾವ ದಾಳವನ್ನ ಡಿ ಕೆ ಶಿವಕುಮಾರ್ ಅವರು ಇಡ್ತಾರೋ, ಸಿದ್ದರಾಮಯ್ಯ ಅವರು ಹಾಕಿರುವಂತಹ ಎಲ್ಲಾ ಷರತ್ತುಗಳನ್ನ ಈಡೇರಿಸ್ತಾರ, ಇಲ್ಲ ಕೆಲವೊಂದಷ್ಟು ಬದಲಾವಣೆಗಳು ಆಗಿ ಯಾವ್ದಾದ್ರು ಬದಲಾವಣೆಗಳು ಆಗ್ತಾವ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆ ನಾಳೆ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ನಾಡಿದ್ದು ಬಹುತೇಕ ಡಿ ಕೆ ಶಿವಕುಮಾರ್ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ವಿಧಾನಸೌಧದ ಗ್ರಾಂಡ್ ಸ್ಟೆಪ್ ಬಳಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಸೌಖ್ಯ. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.